ಹಾಯ್, ಇವತ್ತು ಸ್ಪೆಷಲ್ ಆಗಿ ಬ್ಯಾಚುಲರ್ಸ್ಗೋಸ್ಕರ ಸ್ಪೆಷಲ್ ಚಿಕನ್ ತಂದಿದ್ದೀನಿ. ಈ ಚಿಕನಿಂದ ಒಂದು ಸ್ಪೆಷಲ್ ಆಗಿ ಬ್ಯಾಚುಲರ್ಸ್ ಚಿಕನ್ ಕರಿ. ಇದಕ್ಕೆ ಜಾಸ್ತಿ ಏನು ಕಷ್ಟಪಡಬೇಕಂತ ಇಲ್ಲ, ಸಿಂಪಲ್ ಆಗಿ ಮಾಡೋಣ. ಹಾಗೆಯೇ ಇದರ ಮೇಕಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಚಿಕನ್ನ ಚಂದ ಮಾಡಿ ಕಟ್ ಮಾಡೋಣ. ಚಿಕನ್ನ ವಾಶ್ ಮಾಡಿಲ್ಲ, ಹಾಗಾಗಿ ಫ್ರೆಶ್ ಚಿಕನು ಕಟ್ ಮಾಡಬೇಕಾದ್ರೆ ಮೊದಲು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಮೊದಲು ಬ್ಯಾಕ್ ಸೈಡ್ಗೆ ಒಂದು ಮಾರ್ಕು, ಆನಂತರ ಸ್ವಲ್ಪ ಎಳೆದ್ರೆ ಸಾಕು, 2 ತುಂಡಾಗುತ್ತೆ. ಫ್ರೆಶ್ ಆಗಿ ಇವಾಗ ತಾನೇ ತಗೊಂಬಂದೆ, ಹಾಗಾಗಿ ಬ್ಲಡ್ ಎಲ್ಲ ಅದೇ ಥರ ಇದೆ. ಚಿಕನ್ ಯಾವಾಗಲೂ ನಾವು ತಗೊಂಬಂದರೆ ಜಾಸ್ತಿ ಹೊತ್ತು ಇಟ್ಕೋಬಾರ್ದು, ಸ್ಮೆಲ್ ಚೇಂಜ್ ಆಗುತ್ತೆ. ಮತ್ತು ಎರಡನೇ ವಿಷಯ, ಫ್ರಿಜ್ಜಲ್ಲೂ ಇಡಬಾರ್ದು, ಅದರದ್ದು ಬ್ಲಡ್ ಎಲ್ಲ ಡ್ರೈ ಆಗಿಬಿಡುತ್ತೆ, ಆನಂತರ ಟೇಸ್ಟು ಇರಲ್ಲ. ಮೀಡಿಯಮ್ ಆಗಿ ಪೀಸ್ ಮಾಡಿದರೆ ಸಾಕು, ಯಾಕಂದರೆ ದೊಡ್ಡದಾಗಿ ಬೇಡ ನನಗೆ. ಸಣ್ಣ ಸಣ್ಣ ಪೀಸ್ ಮಾಡಿದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆಯೇ ಬೇಗ ಕುಕ್ ಆಗುತ್ತೆ. ಚಿಕನ್ನ ಕಟ್ ಮಾಡಿನೂ ತಗೊಂಬರ್ಬೋದು, ಆದರೆ ನಮಗೆ ಬೇಕಾಗಿರೋ ಥರ ಪೀಸ್ನ ಹೇಳಿ. ಇಲ್ಲಿ ನಾನಿವಾಗ ಫುಲ್ ಚಿಕನ್ನೇ ತಗೊಂಬಂದೆ, ಯಾಕೆಂದರೆ ಕಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಾಗೆಯೇ ನಿಮಗೆ ಇವಾಗ ನಾವು ಫುಲ್ ಚಿಕನ್ನ ಟೋಟಲಿ ಕಟ್ ಮಾಡೋಣ, ಆನಂತರ ನೆಕ್ಸ್ಟು ವೆಜಿಟೇಬಲ್ ಕಟ್ಟಿಂಗ್ ಮಾಡೋಣ. ಇವಾಗ ಚಿಕನ್ ಕಟ್ಟಿಂಗ್ ಮುಗಿದಿದೆ. ಮೊದಲು ಚಿಕನ್ನ ಚಂದ ಮಾಡಿ ವಾಶ್ ಮಾಡೋಣ. ಚಿಕನ್ನ ವಾಶ್ ಮಾಡಬೇಕಾದ್ರೆ ಚಂದ ಮಾಡಿ 2-3 ಸಲ ವಾಶ್ ಮಾಡಬೇಕು. ಇಲ್ಲಾಂದರೆ ಫ್ರೆಶ್ ಚಿಕನ್ ಆದರೆ ಇದರಲ್ಲಿ ಪಾಸಿಟಿವ್ ಆಗಿರೋದೇನೆಂದರೆ ಇದರಲ್ಲಿ ಬ್ಲಡ್ ಸ್ವಲ್ಪನೂ ಇರಬಾರ್ದು. 3-4 ಸಲ ಚಂದ ಮಾಡಿ ವಾಶ್ ಮಾಡಿದರೆ ಮಾತ್ರ ಅದರದ್ದೇ ಆದ ಟೇಸ್ಟ್ ಬರುತ್ತೆ. ಇವಾಗ ಚಿಕನ್ ವಾಶ್ ಮಾಡಿ ಆಗಿದೆ. ಚಿಕನ್ ಕಲರು ನೀರು ಕಲರು ಸೇಮ್ ಟು ಸೇಮ್ ಇರಬೇಕು. ಇವಾಗ ಇದನ್ನು ಡ್ರೈ ಮಾಡೋದಕ್ಕೋಸ್ಕರ ನಾನು ಸೋಸ್ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಸೋಸ್ಪ್ಯಾನ್ಗೆ ಹಾಕಿ ನೀರು ಡ್ರೈ ಹಾಕೋಸ್ಕರ ಇಟ್ಟಿದ್ದೀನಿ. ಇವಾಗ ಬಾಕಿ ಯಾವ ಥರ ಅಡುಗೆ ಮಾಡೋದು, ಅದಕ್ಕೇನೆಲ್ಲ ಬೇಕು ಅದನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಇಡೋಣ. ಇವಾಗ ಫಸ್ಟಿಗೆ ನಾವು ಕಟಿಂಗ್ ಮಾಡೋಣ. ನೈಸಾಗಿದ್ದಷ್ಟು ಒಳ್ಳೆಯದು, ಯಾಕೆಂದರೆ ಜಾಸ್ತಿ ದಪ್ಪಕ್ಕಿದ್ರೆ ತುಂಬ ಟೈಮ್ ಬೇಯಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ನಾನು ಕಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಬೇಕಂತ ಇಲ್ಲ, ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ನಾಟಿ ಸ್ಟೈಲಲ್ಲಿ ಚಿಕನ್ ಕರಿ ಮಾಡಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಸ್ವೀಟ್ನೆಸ್ಸು ಬರಬೇಕು, ಆವಾಗಲೇ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲಿಗೆ ನಾವು ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿಡಬೇಕು. ಇದಕ್ಕಿಂತ ಮೊದಲು ಚಿಕನ್ನ ಒಂದು ವಾಶ್ ಮಾಡಿ ಇಡಬೇಕು. ಯಾಕೆಂದರೆ ಚಿಕನ್ನ ವಾಶ್ ಮಾಡಿದರೆ ಮಾತ್ರ ನಮಗೆ ಕರೆಕ್ಟಾಗಿ ಅದು ನೀರೆಲ್ಲ ಹೋಗಿ ಡ್ರೈ ಆಗಿರುತ್ತೆ, ಆವಾಗ ನಮಗೆ ರುಚಿ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಕಟ್ ಮಾಡಿ ರೆಡಿ ಆಯಿತು, ಅದನ್ನು ಸಪ್ರೇಟ್ ಮಾಡಿರೋಣ. ಈರುಳ್ಳಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅನಿಸುತ್ತೆ, ಸಿಕ್ಕಾಪಟ್ಟೆ ಕಣ್ಣೀರು ಬಂತು. ಯಾಕೆಂದರೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಖಾರ ಇದ್ರೇ ರುಚಿ ಚೆನ್ನಾಗಿರೋದು. ಹಾಗಾಗಿ ಈರುಳ್ಳಿ ರೆಡಿಯಾಗಿದೆ. ಇವಾಗ ನಾವು ಟೊಮೆಟೊ ಕಟ್ ಮಾಡೋಣ. ಟೊಮೆಟೊ ಕಟ್ ಮಾಡಬೇಕಾದ್ರೆ ಅದರದ್ದು ಬ್ಯಾಕ್ ಸೈಡ್ನ ತೆಗಿಬೇಕು. ಮತ್ತು ಟೊಮೆಟೊ ಜಾಸ್ತಿ ನುಣ್ಣು ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪಕ್ಕಿರಬೇಕು. ಟೊಮೆಟೊ ಹಾಕಿದ ತಕ್ಷಣ ಮೆಲ್ಟ್ ಆಗಬಾರ್ದು. ಮಸಾಲೆ ಎಲ್ಲ ಹಾಕ್ತೀವಲ್ವ, ಆವಾಗ ಅದು ಚೆನ್ನಾಗಿ ಬೇಯಬೇಕು. ಇಲ್ಲಾಂದರೆ ಒಂದೊಂದು ಏನಾಗುತ್ತೆ, ಪಾತ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಟೊಮೆಟೊ ಯಾವಾಗಲೂ ನಾವು ಸ್ವಲ್ಪ ದಪ್ಪಗಿಡಬೇಕು. ಅದರದ್ದು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ವಿಷಯ ನೋಡ್ಕೋಬೇಕು, ಕತ್ತಿ ಸ್ವಲ್ಪ ಶಾರ್ಪ್ ಆಗಿರಬೇಕು. ಇಲ್ಲಾಂದರೆ ಟೊಮೆಟೊ ನೀರೆಲ್ಲ ಬಿಡುತ್ತೆ. ಟೊಮೆಟೊದಲ್ಲಿ ತುಂಬ ಇಂಪಾರ್ಟೆಂಟು, ಅದರಲ್ಲಿ ಫುಲ್ಲು ನೀರಿರಬೇಕು ಮತ್ತು ಒಳ್ಳೆಯದಾಗಿ ಹಣ್ಣಾಗಿರಬೇಕು. ಹಣ್ಣಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ. ಅದೇ ಹಣ್ಣಾಗಿದ್ದರೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇವಾಗ ಟೊಮೆಟೊನ ನಾವು ಸಪ್ರೇಟಾಗಿಡೋಣ. ಇವಾಗ ಟೊಮೆಟೊ ಕಟ್ಟಾಯಿತು. ಖಾರ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇದೆ, ನಾನು ಮೊದಲೇ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮೊದಲದನ್ನು ಕ್ಲೀನ್ ಮಾಡಿದೆ, ತುಂಬ ಖಾರ ಇದೆ. ಹಾಗಾಗಿ ನಾನು ಜಸ್ಟ್ 2 ಪೀಸ್ ಮಾಡಿ ಈರುಳ್ಳಿ ಜೊತೆನೇ ಹಾಕ್ತೀನಿ. ಯಾಕೆಂದರೆ
ನನಗೆ ಸಿಕ್ಕಾಪಟ್ಟೆ ಖಾರ ತಿನ್ನೋಕ್ಕಾಗಲ್ಲ, ಮೀಡಿಯಮ್ ಖಾರ. ನಿಮ್ಗೆ ಇವಾಗ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಖಾರನೇ ಹಾಕೋಬೋದು, ಏನು ತೊಂದರೆ ಇಲ್ಲ. ನನಗೆ ಮೀಡಿಯಮ್ ಖಾರ ಸಾಕು ಅಂತ ಹೇಳಿ ನಾನು ಒಂದು 4 ಹಸಿಮೆಣಸನ್ನ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಶುಂಠಿ ಬೆಳ್ಳುಳ್ಳಿ. ಶುಂಠಿ ಚಂದ ಮಾಡಿ ವಾಶ್ ಮಾಡಿದ್ದೀನಿ, ಸ್ವಲ್ಪ ಎಳೆದು, ಹಾಗಾಗಿ ನಾನು ಮೀಡಿಯಮಲ್ಲಿ ಇವಾಗ ತೆಗೋತಾ ಇದ್ದೀನಿ. ಇದನ್ನು ಈ ಥರ ಮೀಡಿಯಮಾಗಿ ಹಚ್ಚಿ ಇದನ್ನು ಪೇಸ್ಟ್ ಮಾಡ್ಕೋತೀನಿ. ಮತ್ತು 2 ಬೆಳ್ಳುಳ್ಳಿ ಬೇಕಾಗಿರೋದು. ಎರಡು ಬೆಳ್ಳುಳ್ಳಿನ ಕ್ಲೀನ್ ಮಾಡ್ಕೋತೀನಿ. ಸಿಪ್ಪೆ ಸಮೇತ ಕೂಡ ಹಾಕ್ಬೋದು, ಆದರೆ ನಾನು ಸಿಪ್ಪೆ ಬೇಡ ಅಂತ ಅಂದ್ಕೊಂಡೆ. ಯಾಕೆಂದರೆ ಸಿಪ್ಪೆಯಲ್ಲಿ ಒಂಥರ ನಾರು ಥರ ಬರುತ್ತೆ, ಹಾಗಾಗಿ ಸಿಪ್ಪೆ ಬೇಡ. ಸಿಪ್ಪೆನ ತೆಗೆದು ಬಿಸಾಡೋಣ ಮತ್ತು ಇದನ್ನು ಚಂದ ಮಾಡಿ ಪೇಸ್ಟ್ ಮಾಡೋಣ. ಇವಾಗ ಮೊದಲು ನಾವು ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡೋಣ. ನೈಸ್ ಆಗಬೇಕಂತ ಇಲ್ಲ, ಈ ಥರ ಆದರೆ ಸಾಕು. ಮೊದಲಿಗೆ ನಾವಿವಾಗ ಚಿಕನ್ ಕರಿ ಸ್ಟಾರ್ಟ್ ಮಾಡೋಣ. ಮೊದಲು ಗ್ಯಾಸ್ ಆನ್ ಮಾಡೋಣ, ಪಾತ್ರೆ ಇಡೋಣ. ಇವಾಗ ಪಾತ್ರೆ ಬಿಸಿ ಆಗಬೇಕು. ಪಾತ್ರೆ ಬಿಸಿ ಆದ ತಕ್ಷಣ ರಿಫೈನ್ಡ್ ಆಯಿಲ್. ಮೊದಲಿಗೆ ನಾವು ಎಣ್ಣೆ ಹಾಕೋಣ. ಜಾಸ್ತಿ ಬೇಡ, ಒಂದು 4 ಸ್ಪೂನು ಎಣ್ಣೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾದ ನಂತರ ನಾನು ಚಕ್ಕೆ, ಲವಂಗ, ಒಂದು 2 ಏಲಕ್ಕಿ, ಜಾಸ್ತಿ ಅಂತ ತಗೊಂಡಿಲ್ಲ. ಮೊದಲಿಗೆ ಚಕ್ಕೆ, 2 ಏಲಕ್ಕಿ, ಒಂದು ಸ್ಟಾರ್ ಎನೀಸು, ಒಂದು 4 ಪೀಸು ಲವಂಗ, ಒಂದು ಬೇ ಲೀಫು. ಮೊದಲಿಗೆ ನಾವು ಈರುಳ್ಳಿ ಹಾಕೋಣ. ಎಣ್ಣೆ ಬಿಸಿ ಆದರೆ ಮಾತ್ರ ಈ ಸೌಂಡ್ ಬರೋದು. ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ ತಕ್ಷಣ ನಾವು ಸ್ವಲ್ಪ ಉಪ್ಪು, ಯಾಕೆಂದರೆ ಈರುಳ್ಳಿ ಬೇಗ ಮೆಲ್ಟ್ ಆಗುತ್ತೆ. ಈರುಳ್ಳಿ ಚಂದ ಮಾಡಿ ಕುಕ್ ಆಗಬೇಕು, ಹಾಗಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಉಪ್ಪು ಹಾಕಿದ್ದೀನಲ್ವಾ, ಬೇಗ ಬೇಯೋಕ್ಕೋಸ್ಕರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಮುಚ್ಚಳ ಹಾಕೋಣ. ಮುಚ್ಚಳ ಹಾಕಿ 15 ನಿಮಿಷ ಬೇಯಿಸಬೇಕು. ಇವಾಗ 5 ನಿಮಿಷ ಆಗಿದೆ. ಒಂದ್ಸಲ ಈರುಳ್ಳಿನ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಪುನಃ ಒಂದು 5 ನಿಮಿಷ ಬಿಟ್ಟು ಮಿಕ್ಸ್ ಮಾಡೋಣ. ಇವಾಗ 20 ನಿಮಿಷ ಆಗಿದೆ. 2 ಸಲ ಮಿಕ್ಸ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಆವಾಗ ಪೇಸ್ಟ್ ಮಾಡಿದ್ದದ್ದು. ಈ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಹಾಗಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಜಾಸ್ತಿ ಆಯಿಲ್ ಹಾಕಿಲ್ಲ, ಯಾಕೆಂದರೆ ಚಿಕನಲ್ಲಿ ಜಾಸ್ತಿ ಆಯಿಲ್ ಇದ್ದರೆ ಚೆನ್ನಾಗಿರಲ್ಲ, ಮತ್ತು ಆಯಿಲ್ ಜಾಸ್ತಿ ಹೆಲ್ತ್ಗೂ ಒಳ್ಳೆಯದಲ್ಲ. ಇವಾಗ ಈ ಚಿಕನ್ ಕರಿ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಮಾಡ್ತಾ ಇರೋದು. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಹೋಗಿದೆ. ಇವಾಗ ಟೊಮೆಟೊ ಹಾಕೋಣ. ನಾನು 4 ಟೊಮೆಟೊ, 4 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲೆ ಏನೂ ಹಾಕಬಾರ್ದು, 3 ಮಸಾಲೆ. ಚಿಲ್ಲಿ ಪೌಡರು ನಾನು ಜಾಸ್ತಿ ಹಾಕಲ್ಲ, ಯಾಕೆಂದರೆ ಖಾರ ನನಗೆ ಇಷ್ಟ ಅಲ್ಲ, ಹಾಗಾಗಿ 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ ಪೌಡರ್. ಈ ಗರಂ ಮಸಾಲ ನಾನೇ ಪೌಡರ್ ಮಾಡಿ ಇಟ್ಕೊಂಡಿರೋದು. 2 ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ
ಸ್ವಲ್ಪ ಜಾಸ್ತಿನೇ ಪರಿಮಳ ಇರುತ್ತೆ. ಹಾಗಾಗಿ ಮತ್ತು ಯಾವಾಗಲೂ ಮಸಾಲೆ ತೆಗೆದ ನಂತರ ಡಬ್ಬದನ್ನ ಮುಚ್ಚಳ ಹಾಕಿಡಬೇಕು, ಇಲ್ಲಾಂದರೆ ಅದರದ್ದು ಪರಿಮಳ ಎಲ್ಲ ಹೋಗಿಬಿಡುತ್ತೆ. ಇವಾಗ ಟೊಮೆಟೊ ಫುಲ್ಲಾಗಿ ಮೆಲ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಸ್ಲಿಮ್ ಫೈರಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಟೊಮೆಟೊ ಫುಲ್ಲಾಗಿ ಮೆಲ್ಟಾಗಿ ಅದೊಂಥರ ಗ್ರೇವಿ ಥರ ಆಗಬೇಕು. ಇವಾಗ ಮಸಾಲೆ ಕುಕ್ ಆಗಲಿ ಒಂದು 5 ನಿಮಿಷ. ಇವಾಗ 5 ನಿಮಿಷ ಆಗಿದೆ. ಇದನ್ನು ಓಪನ್ ಮಾಡೋಣ. ಟೊಮೆಟೊ ಫುಲ್ ಮೆಲ್ಟ್ ಆಗಬೇಕು, ಅದು ಗ್ರೇವಿ ಥರ ಆಗಬೇಕು. ಟೊಮೆಟೊನ ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ಹಾಗೆಯೇ ಮಸಾಲೆ ಚೆನ್ನಾಗಿ ಬೆಂದರೆ ಮಾತ್ರ ಟೇಸ್ಟ್ ಬರುತ್ತೆ. ಇವಾಗ ಟೊಮೆಟೊ ಚೆಂದ ಮಾಡಿ ಮೆಲ್ಟ್ ಮಾಡಿದ್ದೀನಿ, ಈರುಳ್ಳಿನೂ ಚೆಂದ ಮಾಡಿ ಮೆಲ್ಟ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕೋಣ. ನೀರು ಜಾಸ್ತಿ ಬೇಕಂತ ಇಲ್ಲ, ಒಂದು 2 ಗ್ಲಾಸ್ ನೀರು ಹಾಕೋಣ. ಯಾಕೆಂದರೆ ಟೊಮೆಟೊ ಈರುಳ್ಳಿ ಫುಲ್ಲಾಗಿ ಗ್ರೇವಿ ಆಗಬೇಕು. ಇದು ತುಂಬಾ ಈಸಿ, ಮತ್ತು ಇದನ್ನು ಟೋಟಲಾಗಿ ಮಾಡೋದಕ್ಕೆ ಬೇಕಾಗಿರೋ ಟೈಮು ಒಂದು 15 ನಿಮಿಷ ಮಾತ್ರ. ಇವಾಗ ಕುದಿ ಬರ್ತಾ ಇದೆ, ಇದನ್ನೊಂದು 5 ನಿಮಿಷ ಮುಚ್ಚೋಣ. ಹಾಗೆಯೇ ನಾವಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋಣ. ಕೊತ್ತಂಬರಿ ಸೊಪ್ಪು ನಾವು ಹಾಕಬೇಕಾದ್ರೆ ಅದರ ದಂಟು ಕೂಡ ಹಾಕಬೇಕು. ಅದು ಇನ್ನೂ ಸ್ವಲ್ಪ ಪರಿಮಳ ಮತ್ತು ಟೇಸ್ಟ್ ಎರಡೂ ಜಾಸ್ತಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಆಗಿದೆ. ಇವಾಗ ಮಸಾಲೆನೂ ಕುದಿ ಬರ್ತಾ ಇದೆ. ಅಂದರೆ ಅದು ಚಂದ ಮಾಡಿ ಬೇಯಿದ್ರೆ ಮಾತ್ರ ನಮಗೆ ಗ್ರೇವಿ ಸಿಗೋದು, ಇಲ್ಲ ಅಂದರೆ ಗ್ರೇವಿ ಸಿಗಲ್ಲ. ಆಲ್ರೆಡಿ ಉಪ್ಪು ಹಾಕಿರೋದಕ್ಕೋಸ್ಕರ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೇವಿ ತಿಕ್ಕಾಗಿ ಸಿಗುತ್ತೆ, ಯಾಕೆಂದರೆ ಈರುಳ್ಳಿ ಫುಲ್ಲಾಗಿ ಮೆಲ್ಟಾಗಿರುತ್ತೆ. ಇನ್ನೂ ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಳ ಹಾಕಿ ಬೇಯಿಸೋಣ. ಇವಾಗ ಮಸಾಲೆ ಕರೆಕ್ಟಾಗಿ ಕುಕ್ ಆಗಿದೆ, ನೀರು ಫುಲ್ಲು ಡ್ರೈ ಆಗಿದೆ. ಇವಾಗ ನಾವಿದಕ್ಕೆ ಚಿಕನ್ನ ಹಾಕೋಣ. ಚಿಕನಲ್ಲಿ ನೀರೇನೂ ಇಲ್ಲ, ಫುಲ್ಲಾಗಿ ಚಿಕನ್ ನೀರು ಡ್ರೈ ಆಗಿದೆ. ಇವಾಗ ಚಿಕನ್ನ ಮಸಾಲೆಗೆ ಹಾಗೇ ಹಾಕೋಣ. ಚಿಕನ್ನ ಹಾಕಿ ಒಂದು ಸಲ ನಾವು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮೊದಲೇ ಹಾಕಿರೋದ್ರಿಂದ ನಿಮಗೆ ಬೇಕು ಅಂದರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಉಪ್ಪು ಜಾಸ್ತಿ ಆಗ್ಬೋದು. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಮನೆಯಲ್ಲಿ ಯಾರೂ ಇರಲ್ಲ ಅಂದಾಗ ಈಸಿಯಾಗಿ ಬ್ಯಾಚುಲರ್ಸು ಜಾಸ್ತಿಯಾಗಿ ಈ ಕರಿನ ಮಾಡ್ಬೋದು. ಸಖತ್ ಟೇಸ್ಟು ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ಇದನ್ನು ಇವಾಗ ಮೀಡಿಯಮ್ ಫೈರಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸೋಣ. ಆವಾಗ ಚಿಕನ್ ನೀರು ಬಿಡುತ್ತೆ. ಇವಾಗ ಒಂದು ಸಲ ಮಿಕ್ಸ್ ಮಾಡೋಣ. ಚಿಕನ್ ಆಲ್ರೆಡಿ ನೀರು ಬಿಟ್ಟಿದೆ. ಒಂದು ಸಲ ಚಂದ ಮಾಡಿ ಮಿಕ್ಸ್ ಮಾಡಿ ಪುನಃ ಇದಕ್ಕೆ ನಾವು ಮುಚ್ಚಳ ಹಾಕಿ ಬೇಯಿಸೋಣ. ಇವಾಗ ಮೊದಲು ಚಿಕನ್ ಕರಿ 80% ರೆಡಿಯಾಗಿದೆ. ಒಂದು ಸಲ ಮಿಕ್ಸ್ ಮಾಡೋಣ. ಬಾಯ್ಲರ್ ಚಿಕನ್ ಬೇಯಬೇಕಂದ್ರೆ ನಮಗೆ 10 ರಿಂದ 15 ನಿಮಿಷ ಸಾಕು. ಅದೇ ನಾಟಿ ಕೋಳಿ ಆದರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಹಾಗೆಯೇ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗುತ್ತೆ, ಮೇ ಬಿ 1 ಅವರ್ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಚಿಕನ್ ಇನ್ನೂ ಬೆಂದಿಲ್ಲ. ಇವಾಗ ಚಿಕನ್ ಕರಿ 90% ರೆಡಿಯಾಗಿದೆ. ಈರುಳ್ಳಿ ಟೊಮೆಟೊ ಚೆಂದ ಮಾಡಿ ಬೆಂದು ಅದರದ್ದು ಗ್ರೇವಿನೂ ಆಗಿದೆ. ಒಳ್ಳೆ ಪರಿಮಳನೂ ಇದೆ. ನೀವು ಒಂದು ಸಲ ಟ್ರೈ ಮಾಡಬೇಕು, ಯಾಕೆಂದರೆ ತುಂಬ ಈಸಿ ಮೆಥಡಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಚಿಕನ್ ಕರಿ ರೆಡಿಯಾಗಿದೆ. ಇನ್ನು ಕೊನೆಗೆ ನಾವು ಹಾಕಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಮಾತ್ರ. ಚಿಕನು ಫುಲ್ಲಾಗಿ ಬೆಂದಿದೆ, ಗ್ರೇವಿನೂ ಟೈಟಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿನೇ ಹಾಕಬೇಕಂತ ಇಲ್ಲ, ನೀವು ಕಟ್ ಮಾಡಿ ಕೂಡ ಹಾಕ್ಬೋದು. ಇವಾಗ ಚಿಕನ್ ಕರಿ ಫುಲ್ಲಾಗಿ ರೆಡಿ ಆಗ್ತಾ ಬಂದಿದೆ. ಯಾಕೆಂದರೆ ನಾನು ಗ್ರೇವಿ ಜಾಸ್ತಿ ಮಾಡಿಲ್ಲ, ಯಾಕೆಂದರೆ ನಾವಿರೋದೇ ಇಲ್ಲಿ 3 ಜನ. ಒಬ್ಬರು ಫ್ರೆಂಡ್ ಫೋನ್ ಮಾಡಿದರು, ಅವರು ಮತ್ತು ನಾನು ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ 3 ಜನ. ಹಾಗಾಗಿ ನಾವಿವತ್ತು
3 ಜನರಿಗೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀವಿ. ಇವಾಗ ಫಿನಿಶಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಬೇಕು. ಕಟ್ ಮಾಡಿ ತುಳಿದ್ರೆ ಅದು ಟೇಸ್ಟ್ ಹೋಗುತ್ತೆ. ಇವಾಗ ಚಿಕನ್ ಕರಿ ರೆಡಿಯಾಗಿದೆ. ಇದನ್ನು ಆಫ್ ಮಾಡೋಣ. ಇವಾಗ ಕರಿ ಟೇಸ್ಟ್ ನೋಡೋಣ. ಹಾಗೆಯೇ ನಮ್ಮ ಫ್ರೆಂಡ್ ಒಬ್ಬರು ಇದ್ರ ರೆಸಿಪಿ ಹೇಳಿದರು, ಅವರು ಬಂದಿದ್ದಾರೆ. ಹಾಗಾಗಿ ಅವ್ರನ್ನೇ ಕರೆದು ಯಾವ ಥರ ಇದೆ ಟೇಸ್ಟು ಅಂತ ಹೇಳೋಣ. ಪ್ರಸನ್ನ ಬರೋಣ. ನಿಮ್ಮೂರ ಥರ ಕರಿ ನೀವೇ ಟೇಸ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳಬೇಕು. ಯಾಕೆಂದರೆ ನಾನು ಮಾಡೋದು ಚೆನ್ನಾಗೇ ಮಾಡಿದ್ದೀನಿ. ರುಚಿ ಯಾವ ಥರ ಇದೆ ಅಂತ ನೀವೇ ತಿಂದು ಹೇಳಿ. ಇವಾಗ ಚಿಕನು ಸಖತ್ತಾಗಿ ಬಂದಿದೆ, ಸಖತ್ ಸಾಫ್ಟಾಗಿದೆ. ಸೂಪರ್ ಆಗಿದೆ ಅಣ್ಣ. ತಿನ್ನೋಡು. ನಿಮ್ಮೂರ ಕರಿ ಯಾವ ಥರ ಇದೆ, ಯಾವ ಥರ ಟೇಸ್ಟು, ಏನಾದರೂ ಬೇಕಾ? ಚೆನ್ನಾಗಿದೆ. ಇವಾಗ ಮೊದಲು ನಾವು ಪರೋಟ ತಗೊಳ್ಳೋಣ. ಅದ್ರ ಜೊತೆ ಗಮ್ಮಂತ ಇದೆ ಪರಿಮಳ, ಚೆನ್ನಾಗಿದೆ. ಪರೋಟ ಜೊತೆ ತಿಂದರೆ ಹಂಗೆ ತಿಂತಾನೆ ಇರಬೇಕು ಕೂತ್ಕೊಂಡು. ಯಾವ ಥರ ಪರಿಮಳ ಇದೆ ಅಂದರೆ ತಿಂತಾನೆ ಇರೋಣ ಅನಿಸುತ್ತೆ. ಇದು 3 ಜನರಿಗೆ ಸಾಕಾಗತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ನಮ್ಮ ಪ್ರಸನ್ನನೇ ಅರ್ಧಕ್ಕರ್ಧ ತಿಂದು ಖಾಲಿ ಮಾಡ್ತಾರೆ. ಈ ಕರಿ ಜೊತೆ ಸ್ಪೆಷಲ್ಲಾಗಿ ಬೇಕಾಗಿರೋದೇನೆಂದರೆ ಲಿಂಬೆಹಣ್ಣು. ಈ ಲಿಂಬೆಹಣ್ಣು ಬೇಕಾದರೆ ಹಾಕೋಬೋದು. ಕರಿ ರೆಡಿ ಆಯಿತು.